ಹೋದ ದನಿ ಲೇಖಕಿ KR ದಿಶಾ ಎಂಬ ಲೇಖನದ ಒಂದು ಪ್ರಮುಖ ಪಠ್ಯ ಭಾಗಗಳ ಒಂದು ವಿಶ್ಲೇಷಣೆ ಮಾಡೋದಾದರೆ, ಇವರು ಲೇಖನಗಳನ್ನು ಬರೀಬೇಕಾದ್ರೆ ಒಂದು ಸಬಲ್ಟರ್ನ್ ಅಧ್ಯಯನದ ಹಿನ್ನೆಲೆಯಲ್ಲಿ ಬರಿತಾ ಇದ್ದಾರೆ. ಈ ಲೇಖನದ ಆಶಯ ಮತ್ತು ಹಿನ್ನೆಲೆಯನ್ನು ನೋಡೋದಾದರೆ, ಇಲ್ಲಿ ಮೊದಲಿಗೆ ಲೇಖನದಲ್ಲಿ ದಲಿತ ಮಹಿಳಾ ಸಂವೇದನೆ ಹೇಗಿದೆ ಎಂಬುದನ್ನು, ಒಬ್ಬ ದಲಿತ ಮಹಿಳೆ ಹೇಗೆಲ್ಲ ಕಷ್ಟಪಟ್ಟು ತನ್ನ ಹೋರಾಟವನ್ನು ಮಾಡಿದರೂ ಕೂಡ ಅವರು ಹೆಸರಾಗಿ ಉಳಿಯೋದಿಲ್ಲ, ಅವಳನ್ನು ಈ ಸಮಾಜ ಮರ್ತೇ ಬಿಟ್ಟಿದೆ, ಅದನ್ನು ನಾನು ನೆನಪಿಸಲು ಈ ಲೇಖನವನ್ನು ಬರೆದಿದ್ದೇನೆ ಎಂಬುದೇ ಒಂದು ಮುಖ್ಯ ಈ ಲೇಖನದ ಆಶಯ ಅಂತ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಮೊದಲಿಗೆ ಈ ಲೇಖನ ಪ್ರಾರಂಭವಾಗೋದು, ಲೇಖಕಿ ತಾವು ನಗರದ ಒಂದು ಸುಖಮಯ ಪ್ರಗತಿಪರ ವಾತಾವರಣದಲ್ಲಿ ಬೆಳೆದ ಕಾರಣ ತಮಗಾಗಲಿ ಅಥವಾ ತಮ್ಮ ಸುತ್ತಲಿನ ಜನರಿಗಾಗಲಿ ತಮ್ಮ ಜಾತಿ ಅಥವಾ ದಲಿತತ್ವದ ಕಲ್ಪನೆ ಇರಲಿಲ್ಲ ಎಂದು ನೆನಪಿಸಿಕೊಳ್ಳುತ್ತಾರೆ. ಮೊದಲಿಗೆ ಪಠ್ಯಪುಸ್ತಕಗಳಲ್ಲಿ ಓದಿದ ಜಾತಿ ತಾರತಮ್ಯ ಮತ್ತು ಶೋಷಣೆ ಎಂಬುದು ಅಂಬೇಡ್ಕರ್ ಅವರ ಕಾಲಕ್ಕೆ ಮಾತ್ರ ಸೀಮಿತವಾಗಿದ್ದ ಹಳೆಯ ವಿಷಯವೆಂದೇ ಭಾವಿಸಿದ್ರು ಅವರು ಮೊದಲಿಗೆ. ನಂತರ ಸಾಮಾಜಿಕ ಅಜ್ಞಾನ ಅಂತ ಇಲ್ಲಿ ನಂತರ ಬರ್ತದೆ. ಏನಂದರೆ, ಸಮಾಜದ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯು ಕಹಿ ವಾಸ್ತವಗಳ ಬಗ್ಗೆ ನಗರದ ಮಧ್ಯಮ ವರ್ಗದ ತಲೆಮಾರಿನಷ್ಟು ಅಜ್ಞಾತವಾಗಿತ್ತು. ಅಂದರೆ ಇಲ್ಲಿ ನಗರದಲ್ಲಿ ಅಸ್ಪೃಶ್ಯತೆ ಇರೋದಿಲ್ಲ, ಜಾತಿ ವ್ಯವಸ್ಥೆ ಇರೋದಿಲ್ಲ, ಆದರೆ ಇಲ್ಲಿ ಹಳ್ಳಿಗಳಲ್ಲಿ ಇದು ಕಂಡು ಬರ್ತದೆ ಅನ್ನೋದನ್ನು ಈ ಭಾಗ ಏನಂದರೆ, ಮೊದಲ ಭಾಗ ಲೇಖಕಿ ಅನುಭವಿಸಿದ ನಾನು ದಲಿತೆ ಯವಳು ಎಂಬುದು ಅವರಿಗೆ ಗೊತ್ತಾಗುತ್ತೆ. ಆ ಒಂದು ಸನ್ನಿವೇಶ ಇಲ್ಲಿ ಕಟ್ಟಿಕೊಡಲಾಗುತ್ತೆ ಅಂತ ಹೇಳ್ತೀವಿ. ಅಸ್ಪೃಶ್ಯತೆಯ ಪ್ರತ್ಯಕ್ಷ ಅನುಭವ ಲೇಖಕಿಯರಿಗೆ ಆಗುತ್ತೆ. ಅದು ಯಾವಾಗಂದರೆ, ತಮಗೆ 12 ವರ್ಷವಿದ್ದಾಗ ಲೇಖಕಿ 6ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಅವರ ತಂದೆಯವರ ಸ್ನೇಹಿತರೊಬ್ಬರು ಸಾಹಿತಿಯ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಲೇಖಕಿಗೆ ಹಸುವಾಗಿದ್ದರಿಂದ ಆ ಮನೆಗೆ ಹೋದಾಗ ವರಾಂಡದಲ್ಲಿದ್ದ ಕಲ್ಲು ಬೆಂಚಿನ ಮೇಲೆ ಕೂಳಿಸಿ ಊಟ ತರಲು ಒಳಗೆ ಹೋಗುತ್ತಾರೆ. ಲೇಖಕಿ ಆ ಮನೆಯೊಳಗೆ ಹೋಗಲು ಯತ್ನಿಸಿದಾಗ, ಅಂದರೆ ಇಣುಕಿ ನೋಡಿದಾಗ, ಆ ಮನೆಯ ಮಹಿಳೆ ಅವಳನ್ನು ಲೇಖಕಿಯನ್ನು ತಡೀತಾರೆ. ಬಾಲಕಿಯ ಭಾವನೆ ಏನಾಗುತ್ತೆ, ಅಲ್ಲಿ ಏನಾಗಿರ್ತದೆ ಅಂದರೆ, ಲೇಖಕಿಗೆ ಆಗ ಅಸ್ಪೃಶ್ಯತೆ ಕಲ್ಪನೆ ಇರಲಿಲ್ಲ. ಸಾಹಿತಿಯು ಮನೆ ತುಂಬ ಚೆಲ್ಲಾಪಿಲ್ಲಿಯಾಗಿದೆ, ಆದ್ದರಿಂದ ಅದಕ್ಕೆ ನಾನು ನೋಡಿದ್ರೆ ಅವರಿಗೆ ಏನು ಮುಜುಗರ ಆಗುತ್ತೋ ಏನೋ ಅಂತ ಅವ್ರು ತಿಳಿದು ನನ್ನನ್ನು ಒಳಗೆ ಕರೀತಾ ಇಲ್ಲ ಅಂತ ಈ ಲೇಖಕಿ ತಿಳಿದುಕೊತಾರೆ. ಅದಕ್ಕೆ ನಮ್ಮನ್ನು ಒಳಗೆ ಬಿಡುತ್ತಿಲ್ಲವೇನೋ ಎಂದು ಸಕಾರಾತ್ಮಕವಾಗಿ ಭಾವಿಸಿ ಊಟ ಮಾಡಿ ಬರ್ತಾರೆ. ಆಮೇಲೆ ಅವರಿಗೆ ವಾಸ್ತವದ ಅರಿವಾಗುತ್ತೆ. ಮನೆಗೆ ಬಂದ ಮೇಲೆ ಅಣ್ಣನ ಬಳಿ ಈ ಘಟನೆಯನ್ನು ಹೇಳಿದಾಗ, ನೀವು ಪ್ರಸಿದ್ಧ ಲೇಖಕರೊಬ್ಬರ ಮಗಳಾದ ಕಾರಣಕ್ಕಲ್ಲ, ನೀವು ದಲಿತರು ಎಂಬ ಕಾರಣಕ್ಕೆ ನಿನ್ನನ್ನು ಒಳಗೆ ಕರೆದಿಲ್ಲ ಎಂದು ಅಣ್ಣ ಸತ್ಯವನ್ನು ತಿಳಿದಾಗ ಲೇಖಕಿಯ ಆಶಯ ಮತ್ತು ಭ್ರಮೆ ಕಳಿಸಿಬಿಡುತ್ತೆ. ಆಮೇಲೆ ದಲಿತ ಮಹಿಳೆಯ ನೈಜ ಪರಿಸ್ಥಿತಿ ಮತ್ತು ಜಾಗೃತಿಯನ್ನು ಹೇಳ್ತಾರೆ. ಒಬ್ಬ ಗ್ರಾಮೀಣ ವಾಸ್ತವ ಸಂಗತಿಗಳನ್ನು ಹೇಳ್ತಾರೆ. ಇಲ್ಲಿ ಇಂತಹ ಅನುಭವಗಳು ಕೋಟ್ಯಂತರ ಗ್ರಾಮೀಣ ಮಹಿಳೆಯರಿಗೆ ಆಗಿರ್ತವೆ. ಹೆಣ್ಣು ಮಕ್ಕಳ ಅನುದಿನದ ಬದುಕಿನ ಭಾಗವಾಗಿದೆ ಇದು ಕೂಡ. ದಿನ ಇದನ್ನು ಅನುಭವಿಸ್ತಾನೆ ಇರ್ತಾರೆ. ದಲಿತ ಮಹಿಳೆಯ ಸವಾಲು ಏನಪ್ಪ ಅಂದರೆ, ಜಾಗತೀಕರಣದ ಈ ದಿನಗಳಲ್ಲೂ ಕೆಲವು ಪದವಿ ಶಿಕ್ಷಣವನ್ನು ಮಾತ್ರ ತಗೊತಾ ಇದ್ದಾರೆ. ಅಂಥದ್ರಲ್ಲಿ ಕೂಡ ಲೇಖಕಿ ಒಂದು ಉನ್ನತ ಸಂಸ್ಥೆಯಲ್ಲಿ MSc ಶಿಕ್ಷಣವನ್ನು ಪಡೆಯುತ್ತಿರುವಾಗ ತಮ್ಮಂತರ ಜೀವನದ ಹೋರಾಟಕ್ಕೆ ತಮಗಿಂತಲೂ ಕಷ್ಟದ ವಾತಾವರಣದಲ್ಲಿ ಬೆಳೆದು ಬಂದ ಸಾವಿರಾರು ದಲಿತ ಮಹಿಳೆಯರ ತ್ಯಾಗವೇ ನನಗೆ ಈ ಓದಲು ಅವಕಾಶ ಕೊಟ್ಟಿದ್ದು ಎಂದು ಸ್ಮರಿಸ್ತಾ ಹೋಗ್ತಾರೆ. ಆಮೇಲೆ ಪ್ರತಿಭಟನೆ ಮತ್ತು ಕಾನೂನಿನ ಹೋರಾಟವನ್ನು ಇಲ್ಲಿ ಕಾಣ್ತೀವಿ. ಲೇಖನದ ಕೊನೆಯ ಭಾಗದಲ್ಲಿ ಇಲ್ಲಿಗೆ ಅಂದರೆ ಪ್ರತಿಭಟನೆ ಯಾವ ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ದಲಿತ ಮಹಿಳಾ ಸಾಹಿತ್ಯದಲ್ಲಿ ದಲಿತ ಮಹಿಳೆಯೇ ಯಾವ ರೀತಿ ಪ್ರತಿಭಟನೆ ಮಾಡ್ತಾರೆ, ಆ ಪ್ರತಿಭಟನೆಯಿಂದ ನಮಗೆ ಇಷ್ಟು ಓದಲಿಕ್ಕೆ ಅನುಕೂಲ ಆಯಿತು ಅಂತ ಲೇಖಕರು ನೆನಪಿಸ್ಕೊಳ್ಳುತ್ತಾ, ಈ ಲೇಖನವನ್ನು ನಾನು ತೊಡಗಬೇಕು, ಏಕೆಂದರೆ ಇಂಥ ಮಹಿಳೆಯರ ಕುರಿತು ನಾನು ಲೇಖನವನ್ನು ಬರೀಲೇಬೇಕು ಎಂಬ ಒಂದು ನಿಟ್ಟಿನಲ್ಲಿ ಲೇಖನವನ್ನು ತೊಡಗಲು ನಿಲ್ಲಿಸ್ತಾರೆ. ಏನಂದರೆ, ಇಲ್ಲಿ ಪ್ರಮುಖವಾಗಿ ಒಬ್ಬರದು ಅನುಸೂಯ ಎಂಬ ಹೆಣ್ಣು ಮಗಳ ಒಂದು ಕಥೆಯನ್ನು ಇಲ್ಲಿ ಬರಿತಾ ಹೋಗ್ತಾರೆ. ಅನುಸೂಯ ಕೂಡ ದಲಿತ ಹೆಣ್ಣು ಮಗಳೇ. ಪ್ರತಿಭಟನೆ ಮಾಡಿದರೂ ಕೂಡ ಅವಳ ಹೆಸರು ಉಲ್ಲೇಖ ಆಗೋದೇ ಇಲ್ಲ ಇಲ್ಲಿ. ಅದನ್ನು ಇವರು ನೆನಪಿಸಿಕೊಡ್ತಾರೆ.
ಇಲ್ಲಿ ಒಂದು ಏನಂದರೆ ಈ ಒಂದು ಲೇಖನದಲ್ಲಿ ಅನಸೂಯ ಸ್ಥಿತಿಯ ಒಂದು ಘಟನೆಯನ್ನು ಹೇಳ್ತಾರೆ. ಇಲ್ಲಿ ಲೇ ಏನು ಮಾಡ್ತಾರೆ ಲೇಖನದಲ್ಲಿ ಈ ಒಂದು ದಲಿತ ಒಂದು ಪ್ರಕ್ರಿಯೆ ಒಳಗಾದ ಅಂದ್ರೆ ಮಹಿಳೆಗೆ ಪ್ರತಿಭಟನೆ ಮಾಡಿದಂಥ ಮಹಿಳೆಗೆ ಅನ್ಯಾಯ ಆಗುತ್ತೆ ಇಲ್ಲಿ. ದಲಿತ ಮಹಿಳೆಯೊಬ್ಬಳ ಧೈರ್ಯ ಮತ್ತು ಹೋರಾಟದ ಕಥೆಯನ್ನು ಪ್ರಸ್ತಾಪಿಸ್ತಾ ಹೋಗ್ತಾರೆ. ಬಲಪಂಥೀಯ ಜಾತಿಯ ಗೂಂಡಾಗಳು ಆಕೆಯ ಗಂಡನನ್ನು ಕೊಲೆಯೂ ಮಾಡ್ತಾರೆ ಮತ್ತು ಆಕೆ ಗಂಡ ಸತ್ತಿರ್ತಾನೆ ಆಲ್ರೆಡಿ, ತಂದೆಯನ್ನು ಕೊಲೆ ಮಾಡ್ತಾರೆ. ಗಂಡನಲ್ಲ, ತಂದೆಯನ್ನು ಕೊಲೆ ಮಾಡ್ತಾರೆ. ಆಕೆಯನ್ನು ಮತ್ತು ಅಮಾನುಷವಾಗಿ ಆಕೆಗೆ ಹಿಂಸೆ ಕೊಟ್ಟು ಅತ್ಯಾಚಾರ ಮಾಡಿ ಆಕೆಯನ್ನು ನ್ಯಾಯಕ್ಕೆ ಹೋರಾಟ ಮಾಡಿದರೂ ಕೂಡ ಅಲ್ಲಿ ಸೋಲ್ತಾಳೆ. ಇಷ್ಟೆಲ್ಲ ಆದಂಥ ಒಂದು ಪರಿಸ್ಥಿತಿಗೂ ಕೂಡ ಕಾನೂನು ಅಲ್ಲಿ ಅವಳಿಗೆ ನ್ಯಾಯವನ್ನು ಒದಗಿಸಿಕೊಡೋದಿಲ್ಲ. ಈ ಒಂದು ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಕೊನೆಗೆ ಅಸುನೀಗ್ತಾಳೆ. ಈ ಒಂದು ವಿಚಾರವನ್ನು ಈ ಲೇಖನದಲ್ಲಿ ಇವರು ಹೇಳ್ತಾರೆ. ಇವ್ರದ್ದು ಒಂದು ಏನಂದರೆ, ಆಕೆ ಕರ್ನಾಟಕ ದಲಿತ ಮಹಿಳಾ ಚಳವಳಿಯ ಬೆಂಬಲದೊಂದಿಗೆ ಪ್ರತಿಭಟನೆ ಮಾಡ್ತಾಳೆ ಮತ್ತು ದಲಿತ ಸಂಘರ್ಷ ಸಮಿತಿಯ ಒಂದು ಬೆಂಬಲವಾಗಿಯನ್ನು ತೆಗೆದುಕೊಂಡು ಹೋರಾಟ ಮಾಡ್ತಾಳೆ. ಹಳ್ಳಿಗೆ ಹೋಗಿ ಆಂದೋಲನದ ಮತ್ತು ಜಾಗೃತಿಯನ್ನು ಮೂಡಿಸ್ತಾರೆ. ಚಳುವಳಿಯ ಉನ್ನತ ಮಟ್ಟದಲ್ಲಿ ಆಗ್ತವೆ. ಅಧಿಕಾರಿಗಳು ಮತ್ತು ಪೊಲೀಸರು ವಿಚಾರಿಸದ ಈ ಪ್ರಕರಣವು ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿದ್ದ ಹಳ್ಳಿಗೆ ಹೋಗಿ ಆಂದೋಲನದ ಮೂಲಕ ಬೆಳಕಿಗೆ ಬರುತ್ತೆ. ಅಲ್ಲಿ ಮತ್ತು ಇದರೊಂದಿಗೆ ಆಂಧ್ರ ಪ್ರದೇಶದ ಪ್ರಭಾವವೂ ಆಗುತ್ತೆ. ಆಂಧ್ರ ಪ್ರದೇಶದ ಪೀಪಲ್ಸ್ ವಾರ್ ಗ್ರೂಪ್ ಮತ್ತು ನಕ್ಸಲ್ ಸಂಘಟನೆಗಳ ರೈತಾಪಿ ಆಂದೋಲನಗಳಿಂದ ಪ್ರೇರಿತರಾಗಿ ಈ ಕಾರ್ಯಕ್ರಮವನ್ನು ರೂಢಿಸ್ಕೊತಾರೆ, ದಲಿತ ಚಳುವಳಿಗಳನ್ನು. ಅನಸೂಯಮ್ಮಳ ಬಹಿರಂಗ ಪ್ರತಿಭಟನೆಯೂ ಕೂಡ ಇಲ್ಲಿ ಕಂಡುಬರ್ತದೆ. ದಲಿತ ಸಂಘರ್ಷ ಸಮಿತಿ ನಾಯಕರು ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಲು ಬಂದಾಗ ಅನಸೂಯಮ್ಮನು ತನಗಾದ ಲೈಂಗಿಕ ದೌರ್ಜನ್ಯ ಮತ್ತು ತಂದೆಯ ಮೇಲಿನ ಶೋಷಣೆಯ ಕಥೆಯನ್ನು ಹಂಚಿಕೊಳ್ತಾಳೆ. ಆದರೂ ಇಲ್ಲಿ ಅವ್ರಿಗೆ ಏನಂದರೆ ಕಾನೂನಿನ ಅರಿವಿನ ಕೊರತೆ ಇರುತ್ತೆ. ಈಗ ತಾನು ದೌರ್ಜನ್ಯಕ್ಕೆ ಆಗಿರ್ತಾಳೆ, ಆದರೆ ಕಾನೂನಿಗೆ ಹೋಗಬೇಕು ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರ ಹೆಸರುಗಳನ್ನು ಬಹಿರಂಗಪಡಿಸಬಾರದು ಎಂಬ ಕಾನೂನು ನಿಯಮಗಳ ಅರಿವಿಲ್ಲದೆ ಆಕೆಯನ್ನು ಮುಂಚೂಣಿಯಲ್ಲಿಟ್ಟುಕೊಂಡು 1979 ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಪ್ರಾರಂಭಿಸ್ತಾರೆ. ಯಾರ ನೇತೃತ್ವದಲ್ಲಿ ಅಂದರೆ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ. ಇಲ್ಲಿ ಶೇಷಗಿರಿಯಪ್ಪನ ಕೊಲೆ ಮತ್ತು ದೌರ್ಜನ್ಯದ ಮುಂದುವರಿಕೆ ಆಗುತ್ತೆ. ಸುಳ್ಳು ಕೇಸುಗಳಾಗ್ತವೆ. ಕೃಷ್ಣೇಗೌಡ ಮತ್ತು ಆತನ ಬೆಂಬಲಿಗರು ಶೇಷಗಿರಿಯಪ್ಪನ ಮೇಲೆ ಸುಮಾರು 29 ಸುಳ್ಳು ಪ್ರಕರಣಗಳನ್ನು ದಾಖಲೆ ಮಾಡ್ತಾರೆ. ಶೇಷಗಿರಿಯಪ್ಪನ ಕೊಲೆಯೂ ಆಗುತ್ತೆ. ಸಂಘಟನೆಯು ಆತನಿಗೆ ರಕ್ಷಣೆ ನೀಡಲು ಪ್ರಯತ್ನಿಸಿರುವಾಗಲೇ ಕೃಷ್ಣೇಗೌಡರನ ಬೆಂಬಲಿಗರು ಮನೆ ಮುರಿದು ಶೇಷಗಿರಿಯಪ್ಪನನ್ನು ಹಿಗ್ಗಾಮುಗ್ಗಿ ಥಳಿಸಿ ಕೊಲೆ ಮಾಡಿದರು. ಇದು ಮೇಲ್ವರ್ಗದವರು ಕೆಳಜಾತಿಯ ಜನರನ್ನು ದಮನ ಮಾಡುವ ಕರಾಳ ಇತಿಹಾಸಕ್ಕೆ ಮತ್ತೊಂದು ಉದಾಹರಣೆ ಆಗಿ ಕಂಡುಬರ್ತದೆ. ಇದನ್ನು ಕೂಡ ಲೇಖನದಲ್ಲಿ ಇವರು ದಾಖಲಿಸ್ತಾರೆ. ಮತ್ತು ಐತಿಹಾಸಿಕ ಪಾದಯಾತ್ರೆಯನ್ನು ಈ ಮಾಡಿದ್ದನ್ನು ಈ ಲೇಖನದಲ್ಲಿ ಇವರು ಹೇಳ್ತಾರೆ. 90 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತಾರೆ, 300 ಜನ ಒಳಗೊಂಡಂತೆ. ಹುಣಸೇಕೋಟೆಯಿಂದ ಬೆಂಗಳೂರಿಗೆ. ಹುಣಸೇಕೋಟೆ ಯಾವ ಊರಂದರೆ ಇವರು ಮಾಗೂರು ಅನ್ನೋ ಊರು ಇವ್ರದ್ದು. ಅಲ್ಲಿ ಹುಣಸೇಕೋಟೆಯಿಂದ ಪ್ರಾರಂಭ ಮಾಡ್ತಾರೆ. ಮಾಗೂರು ಎಂಬುದು ಈ ಅನಸೂಯ ಅಮ್ಮರ ಊರು. ಇಲ್ಲಿ ಶೇಷಗಿರಿಯಪ್ಪನ ಕೊಲೆಯನ್ನು ಪ್ರತಿಭಟಿಸಿ ದಲಿತ ಸಂಘರ್ಷ ಸಮಿತಿ 1980 ಜೂನ್ 9ರಂದು ಹುಣಸೇಕೋಟೆಯಿಂದ ಬೆಂಗಳೂರಿಗೆ ವಿಧಾನಸೌಧವರೆಗೆ 90 ಕಿಲೋಮೀಟರ್ ಸುದೀರ್ಘ ಪಾದಯಾತ್ರೆಯನ್ನು ಆಯೋಜಿಸುತ್ತದೆ. ಇಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಇದು ಕೇವಲ ಮೆರವಣಿಗೆಯಾಗಿರದೆ ಹಾಡುಗಳು ಮತ್ತು ಬೀದಿ ನಾಟಕಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕ್ರಾಂತಿಕಾರಿ ಚಳವಳಿಯೂ ಆಗಿ ಕಂಡುಬರ್ತದೆ. ಈ ಐತಿಹಾಸಿಕ ಪಾದಯಾತ್ರೆಯು ಹುಣಸೇಕೋಟೆಯಲ್ಲಿರುವ ಅನಸೂಯಮ್ಮಳ ಮನೆಯಿಂದ ಆಕೆ ಪಂಜು ಹಿಡಿದು ಮೆರವಣಿಗೆ ಚಾಲನೆ ನೀಡುವ ಮೂಲಕ ಪ್ರಾರಂಭವಾಗುತ್ತದೆ. ಶೇಷಗಿರಿಯಪ್ಪನ ಕೊಲೆಗೆ ಕಾರಣವಾಗಿದ್ದ 27 ಗುಂಟೆ ಜಮೀನಿನ ಬಳಿ ಪ್ರತಿಭಟನಾಕಾರರು ಶ್ರದ್ಧಾಂಜಲಿ ಸಲ್ಲಿಸಿ ಮುನ್ನಡೆಸಿದರು. ಈ ಘಟನೆಯು ದಲಿತ ಸಂಘರ್ಷ ಸಮಿತಿಯ DSSನ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿ ನಿಲ್ತದೆ. ಸಾಮಾಜಿಕ ಅನ್ಯಾಯ
ಮತ್ತು ಜಾತಿ ಪದ್ಧತಿಯ ಕ್ರೌರ್ಯ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ಶೋಷಿತ ಸಮಾಜವು ಸಂಘಟಿತವಾಗಿ ಹೋರಾಡಿದ ರೀತಿಯನ್ನು ಈ ಒಂದು ಘಟನೆ ಪಾದಯಾತ್ರೆ ಶ್ರೇಷ್ಠವಾಗಿ ದಾಖಲಿಸುತ್ತದೆ. ಈ ಪಾದಯಾತ್ರೆಯ ಹಾದಿ ಮತ್ತು ಯಾವ ಥರ ಜನಸಾಮಾನ್ಯರ ಬೆಂಬಲ ಸಿಗ್ತಾ ಹೋಗ್ತದೆ ಅಂದರೆ, ಜನರ ಭಾಗವಹಿಸುವಿಕೆ ಹೇಗಾಗುತ್ತೆ ಅಂದರೆ, ಹುಣಸೇಕೋಟೆಯಿಂದ ಹೊರಟ ಪಾದಯಾತ್ರೆ ಸಾಗಿದ ಹಾದಿಗಳೆಲ್ಲ ಜನರು ತಮಟೆ ಬಾರಿಸಿ ಮೆರವಣಿಗೆಯನ್ನು ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಶಿಕ್ಷಕರು, ಬೀದಿ ವ್ಯಾಪಾರಿಗಳು ಪ್ರತಿಭಟನಾಕಾರರಿಗೆ ಊಟ, ವಸತಿ ಸೌಕರ್ಯ ಒದಗಿಸ್ತಾರೆ. ಅನಸೂಯಳ ಮರ ಅಚಲ ನಿಲುವು ಕೂಡ ಇಲ್ಲಿ ಕಂಡುಬರ್ತದೆ. ಕಾಲಿನಲ್ಲಿ ಗುಳ್ಳೆಗಳು ಎದ್ದು ರಕ್ತ ಸೋರುತ್ತಿದ್ದರೂ ಬ್ಯಾಂಡೇಜ್ ಸುತ್ತಿಕೊಂಡು ಅನಸೂಯ ಅವರು ಸುಮಾರು 90 ಕಿಲೋಮೀಟರ್ ಪಾದಯಾತ್ರೆಯನ್ನು ಪೂರ್ಣಗೊಳಿಸಿದರು. ಈ ಹೋರಾಟವು ಆಕೆಯ ಮಾನಸಿಕ ಧೈರ್ಯ ಮತ್ತು ದೃಢ ಸಂಕಲ್ಪವನ್ನು ಎತ್ತಿ ಹಿಡಿಯುತ್ತದೆ. ಬೆಂಗಳೂರಿನಲ್ಲಿ ಪ್ರತಿಭಟನೆ ಮತ್ತು ಸರ್ಕಾರದ ಧೋರಣೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಇಲ್ಲಿ ಕಂಡುಬರ್ತದೆ. ಬೆಂಗಳೂರು ಪ್ರವೇಶ ಮಾಡಿದ ತಕ್ಷಣ ಮೆರವಣಿಗೆ ಬೆಂಗಳೂರಿನಲ್ಲಿ ತಲುಪಿದಾಗ CITU ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಸ್ವಾಗತಿಸ್ತಾರೆ. ಇಲ್ಲಿ ಸರ್ಕಾರದ ನಿರ್ಲಕ್ಷ್ಯವು ಕಂಡುಬರ್ತದೆ. 1980 ಜೂನ್ 12ರಂದು ಪ್ರತಿಭಟನಾ ಮೆರವಣಿಗೆಯ ವಿಧಾನಸೌಧದ ಸಮೀಪಕ್ಕೆ ಬಂದಾಗ ಕರ್ಫ್ಯೂ ಜಾರಿ ಮಾಡಲಾಯಿತು. ಪ್ರತಿಭಟನಾಕಾರರು ಆಗಿನ ಮುಖ್ಯಮಂತ್ರಿ ಗುಂಡೂರಾವ್ ಅವರನ್ನು ಭೇಟಿಯಾಡಲು ಯತ್ನಿಸಿದಾಗ ಅವರು ಭೇಟಿಗೆ ನಿರಾಕರಿಸ್ತಾರೆ. ಏಕೆಂದರೆ ಗುಂಡೂರಾವ್ ಅವರು ಕೂಡ ಬ್ರಾಹ್ಮಣ ಸಮುದಾಯದವರು, ಮೇಲ್ವರ್ಗದವರಾಗಿರ್ತಾರೆ. ಪೊಲೀಸ್ ಲಾಠಿಚಾರ್ಜ್ ಆಗುತ್ತೆ. ಅಂದಿನ ACP ರಾಜಾರಾಮ್ ಲಾಠಿಚಾರ್ಜ್ಗೆ ಆದೇಶ ನೀಡಿದ್ದರಿಂದ 9 ಜನರಿಗೆ ತೀವ್ರ ಗಾಯಗಳಾದವು ಮತ್ತು ಹಲವರನ್ನು ಬಂಧಿಸಲಾಯಿತು. ಪೊಲೀಸರು ಅನಸೂಯನನ್ನು ಎಳೆದಾಡಿ ಆಕೆಯ ಮೇಲೇ ಕೇಸ್ ಹಾಕ್ತಾರೆ. ಸಮಾಜ, ಆಡಳಿತ, ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ಪ್ರಶ್ನೆಗಳು ಪಠ್ಯವು ಈ ಘಟನೆಯ ಮೂಲಕ ಹಲವು ಗಂಭೀರವಾದ ಸಾಮಾಜಿಕ ಮತ್ತು ರಾಜಕೀಯ ಪ್ರಶ್ನೆಗಳನ್ನು ಎತ್ತುತ್ತದೆ. ರಾಜಕೀಯ ಪ್ರಭಾವ ಏನಾಗುತ್ತೆ ಅಂದರೆ, ಇಲ್ಲಿ ಆರೋಪಿ ಕೃಷ್ಣೇಗೌಡನು ಮುಖ್ಯಮಂತ್ರಿಗೆ ಹತ್ತಿರದವನಾಗಿದ್ದರಿಂದ ಸರ್ಕಾರ ಮತ್ತು ಪೊಲೀಸರು ಆತನಿಗೆ ರಕ್ಷಣೆ ನೀಡ್ತಾರೆ. ಆರೋಪಿಗೆ ರಕ್ಷಣೆ ನೀಡ್ತಾರೆ. ಶೋಷಣೆಯ ಸರಣಿ ಯಾರಿಗಾಗುತ್ತೆ ಅಂದರೆ ಶೇಷಗಿರಿಯಪ್ಪ ಅಂದರೆ ಅನಸೂಯಳನ ತಂದೆ. ಕೊಲೆಯ ಜೊತೆಗೆ ಆ ದಲಿತ ಸಮುದಾಯದ 4 ಜನರ ಕೊಲೆಯಾಯಿತು. 4-5 ದಲಿತರ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯಗಳು ನಡೆದರೂ ಆಡಳಿತ ವ್ಯವಸ್ಥೆ ಕಣ್ಣು ಮುಚ್ಚಿ ಕುಳಿತಿತ್ತು. ಜಾತಿ ಮತ್ತು ಲೈಂಗಿಕ ದೌರ್ಜನ್ಯ ಇಲ್ಲಿ ಯಾವ ಥರ ಆಗುತ್ತೆ ಅಂದರೆ, ದಲಿತ ಮಹಿಳೆಯ ಮೇಲಿನ ಅತ್ಯಾಚಾರವು ಕೇವಲ ಕಾಮದ ತೃಪ್ತಿಗಾಗಿ ಅಲ್ಲ, ಬದಲಿಗೆ ದಲಿತ ಸಮುದಾಯವನ್ನು ಹತೋಟಿಯಲ್ಲಿಡಲು ಮತ್ತು ಶೋಷಿಸಲು ಬಳಸುವ ಅಸ್ತ್ರವಾಗಿ ಇಲ್ಲಿ ಕಂಡುಬರ್ತದೆ. ನ್ಯಾಯಾಂಗದ ಪೂರ್ವಗ್ರಹ ಅಂದರೆ ಕೊಲಿನ್ ಗೋನ್ಸಾಲ್ವಿಸ್ ಅವರು ಅಭಿಪ್ರಾಯ ಪಡ್ತಾರೆ. ಯಾವ ರೀತಿ ಹೇಳ್ತಾರೆ ಅಂದರೆ, ಇವರು ಹಿರಿಯ ವಕೀಲ ಕೊಲಿನ್ ಗೋನ್ಸಾಲ್ವಿಸ್ ಅವರ ಪ್ರಕಾರ ಇವರು ನ್ಯಾಯಾಧೀಶರು ಜಾತಿಯ ಆಧಾರದ ಮೇಲೆ ನಡೆಯುವ ಅತ್ಯಾಚಾರ ಪ್ರಕರಣಗಳನ್ನು ಸರಿಯಾಗಿ ಗಮನಿಸುವುದಿಲ್ಲ. ಇದು ಜಾತಿ ಪೂರ್ವಗ್ರಹ ಪೀಡಿತ ಮನಸ್ಥಿತಿಯಾಗಿದೆ. ದಲಿತ ಮಹಿಳೆಯರ ಮೇಲಿನ ಅತ್ಯಾಚಾರದ ಹಿಂದೆ ಯಾವಾಗಲೂ ಆರ್ಥಿಕ ಅಥವಾ ಸಾಮಾಜಿಕ ಶೋಷಣೆಗಳ ಹಿನ್ನೆಲೆ ಇರುತ್ತದೆ. ಆಕೆಯು ದಲಿತ ಸಮುದಾಯಕ್ಕೆ ಸೇರಿದವಳು ಎಂಬ ಕಾರಣಕ್ಕಾಗಿ ಈ ದೌರ್ಜನ್ಯ ನಡೆಯುತ್ತದೆ ಎಂಬುದನ್ನು ಒಪ್ಪಿಕೊಳ್ಳಲು ನ್ಯಾಯಾಂಗ ವ್ಯವಸ್ಥೆ ಸುಲಭವಾಗಿ ಸಿದ್ಧವಾಗಿರುವುದಿಲ್ಲ ಅಂತ ಇವರು ನ್ಯಾಯಾಧೀಶರು ಹೇಳ್ತಾರೆ. ಯಾರು? ಕೊಲಿನ್ ಗೋನ್ಸಾಲ್ವಿಸ್ ಅಂತ ಒಬ್ಬರು ನ್ಯಾಯಾಧೀಶರು. ಇವರು ಈ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ. ಇಲ್ಲಿ ಏನಂದರೆ, ಒಬ್ಬಳೇ ಬದುಕಿನ ಕಥೆ ಅಲ್ಲಿದು. ಆಕೆಯ ಮೇಲಾದ ದೌರ್ಜನ್ಯ ಮತ್ತು ಆಕೆಯನ್ನು ಕುರಿತು ಕಟ್ಟಲಾದ ಚಳವಳಿಯ ಹಾಡನ್ನು ಕೂಡ ಒಳಗೊಂಡಂತೆ ಒಂದು ಹಾಡನ್ನು ಕೂಡ ಇವರು ರಚಿಸ್ತಾರೆ. ಇಲ್ಲಿ ಸಾಂಸ್ಥಿಕ ಮರೆವು ಮತ್ತು ಸಾಂಪ್ರದಾಯಿಕ ಶಕ್ತಿಯಾಗಿ ಹೇಳ್ತಾರೆ. ಬೃಹತ್ ಚಳವಳಿಗಳ ನಂತರವೂ ಅನಸೂಯಮ್ಮ ಎಲ್ಲೂ ಕಾಣಿಸದಂತಾದದ್ದು, ಆಕೆಯ ಬಗ್ಗೆ ಯಾರೂ ವಿಚಾರಿಸದಿರುವುದು ಆಕೆಯ ಕ್ರೂರ ವ್ಯಂಗ್ಯವಾಗಿದೆ. ಮಹಿಳಾ ಮತ್ತು ದಲಿತ ಚಳವಳಿಯ ಸಾಂಸ್ಕೃತಿಕ ನಾಯಕಿಯಾಗಿ ಕಂಡುಬಂದರೂ ಅವರ ಒಂದು ಮುಖ್ಯ ವೇದಿಕೆಗೆ ಬರೋದಿಲ್ಲ. ಸಂಘಟನೆಗಳ ನೆನಪಿನಲ್ಲಿ ಆಕೆ ಕಳೆದು ಹೋಗಿದ್ದರೂ ಪ್ರತಿಭಟನೆ ಸಂದರ್ಭದಲ್ಲಿ ಹಾಡುವ ಹಾಡುಗಳ ಮೂಲಕ ಅನಸೂಯವನ್ನು ದಲಿತ ಮಹಿಳಾ ಚಳವಳಿಗಳ ಗಟ್ಟಿಗೊಳಿಸುವ ಸಾಂಸ್ಕೃತಿಕ ರೂಪವಾಗಿ ಜೀವಂತವಾಗಿಸಿದ್ದಾರೆ. ಗೀತೆಯಲ್ಲಿ ವ್ಯಕ್ತವಾಗುವ ಅನಸೂಯಳೊಬ್ಬಳ ಬಾಲ್ಯ ಕಷ್ಟಗಳನ್ನು ಇಲ್ಲಿ ನೆನಪಿಸಿಕೊಳ್ತಾರೆ.
ಅಂದರೆ ಈ ಕವನ ಲೇಖನವನ್ನು ಬರೆದ ನಂತರ ಒಂದು ಗೀತೆಯನ್ನು ಬರೀತಾರೆ. ಅಲ್ಲಿ ಆ ಅನಸೂಯಳ ಬಗ್ಗೆ ಪೂರ್ತಿಯಾಗಿ ಅವಳ ಜೀವನದ ಬಗ್ಗೆ ಕಟ್ಟಿಕೊಡ್ತಾರೆ. ಗೀತೆಯಲ್ಲಿ ವ್ಯಕ್ತವಾಗುವ ಅನಸೂಯಳ ಬಾಲ್ಯ ಜೀವನ ಅಂದರೆ ಮಾದರಿಯ ಚಳುವಳಿಯ ಹಾಡು ಅನಸೂಯ ಕರುಣಾಜನಕ ಬದುಕನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತದೆ. ಬಡತನದ ಬಾಲ್ಯ ಕೋಲಾರ ತಾಲೂಕು ಟೆಕ್ಕೇಲ್ ಹೋಬಳಿ ಹುಣಸಿಕೋಟೆಯ ಬಡ ಕುಂಬಾರ ಮನೆಯಲ್ಲಿ ಹುಟ್ಟಿ ಬೆಳೆದ ಆಕೆ ಕೋಟಿ ಕೋಟಿ ಯಾತನೆಗಳು ಮತ್ತು ಲಕ್ಷಾಂತರ ನೋವುಗಳನ್ನು ಉಂಡು ಬೆಳೆದವಳು. ಎಳೆತನದ ಮದುವೆಯನ್ನು ಅನುಭವಿಸಿದವಳು. ಮೋಸ ಕಪಟವಿಲ್ಲದೆ ಆಕೆಗೆ ಎಳೆತನದಲ್ಲೇ ಮದುವೆ ಮಾಡಲಾಯಿತು. ಆದರೆ 17 ವರ್ಷಕ್ಕೆ ಮದುವೆಯಾಗಿದ್ದ ಆಕೆ 18ನೇ ವರ್ಷಕ್ಕಾಗಲೇ ಗಂಡನನ್ನು ಕಳೆದುಕೊಂಡು ದಾರಿ ಕಾಣದ ವಿಧವೆಯಾಗಿ ತವರಿಗೆ ಮರಳಬೇಕಾಯಿತು. ಕೈಯಲ್ಲಿ ಹಸಿಗೂಸನ್ನು ಹಿಡಿದು ಮರಣ ಹೊಂದಿದ ಗಂಡನನ್ನು ನೆನೆಯುತ್ತಾ ನಿರಂತರವಾಗಿ ಶೋಕಿಸುತ್ತಿದ್ದಳು. ಬದುಕಿನ ದಾರಿಗಾಗಿ ಆಕೆ ಹಗಲು ರಾತ್ರಿ ಎನ್ನದೆ ಸೋಮವಾರದ ಸುಡುವ ಉರಿ ಬಿಸಿಲಿನಲ್ಲೂ ಮಟಮಟ ಮಧ್ಯಾಹ್ನ ದುಡಿಯುತ್ತಿದ್ದಳು. ಆ ವೇಳೆಯಲ್ಲಿಯೇ ಊರಿನ ಜಮೀನ್ದಾರ ಕೃಷ್ಣೇಗೌಡ, ವೆಂಕಟೇಶ ನಂಜುಂಡ ಅವರ ದುಷ್ಟಕೃತ್ಯವು ಕತ್ತಿ ದೊಣ್ಣೆಯನ್ನು ಹಿಡಿದುಕೊಂಡು ಆಕೆಯ ದಾರಿಯನ್ನು ಕಾಯ್ದು ನಿಂತು ಅನ್ಯಾಯವೆಸಗಿತು. ಇದು ಒಂದು ಕಥೆಯಲ್ಲಿ ಇವರು ಇಷ್ಟೆಲ್ಲ ಹೇಳ್ತಾರೆ, ಹಾಡಿನ ಮೂಲಕ ಹೇಳ್ತಾರೆ. ದಲಿತ ಸಮುದಾಯದ ಬಡ ಹೆಣ್ಣು ಒಬ್ಬಳು ಎದುರಿಸಿರುವ ಸಾಮಾಜಿಕ, ಆರ್ಥಿಕ, ಲೈಂಗಿಕ ಶೋಷಣೆಗಳ ಪ್ರತೀಕವಾಗಿ ಹಾಡು ಕಂಡುಬರ್ತದೆ. ವ್ಯವಸ್ಥೆಯ ಆಕೆಯನ್ನು ಮರೆತರೂ ಚಳುವಳಿಯ ಹಾಡುಗಳು ಆಕೆಯ ಹೋರಾಟದ ಧ್ವನಿಯನ್ನು ಎಂದಿಗೂ ಅಮರವಾಗಿಸುವೆ ಎಂದು ಹೇಳ್ತಾರೆ. ಒಟ್ಟು ಇವೆಲ್ಲ ಒಂದು ಅಂಶಗಳನ್ನು ಇವರ ಲೇಖನದಲ್ಲಿ ನಾವು ಕಾಣ್ತೇವೆ. ಈ ಲೇಖನದಲ್ಲಿ ಒಬ್ಬ ದಲಿತ ಮಹಿಳಾ ಒಂದು ಸಂವೇದನೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವರು ಕಟ್ಟಿಕೊಡುವಂಥ ನೆಲೆಯಲ್ಲಿ ನಮಗೆ ಪ್ರಮುಖರಾಗಿ ಕಾಣ್ತಾರೆ. ಯಾರೆಂದರೆ KR ದಿಶಾ ಎನ್ನುವ ಒಂದು ಪ್ರಮುಖ ಲೇಖಕಿಯರು ಕೂಡ ಹೌದು. ಇವರು ಒಂದು ದಲಿತ ಸಬಾಲ್ಟರ್ನ್ ಸ್ಟಡಿಯಾಗಿ ಈ ಒಂದು ಲೇಖನವನ್ನು ಬರೆದಿರುವುದನ್ನು ನಾವು ಕಾಣ್ತೀವಿ. ಇಷ್ಟು ಹೇಳಿ ಈ ನನ್ನ ಒಂದು ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.